أعوذ بالله من الشيطان الرجيم. بسم الله الرحمن الرحيم. أعوذ بالله من الشيطان الرجيم. بسم الله الرحمن الرحيم. رب اشرح لي صدري ويسر لي أمري واحلل عقدة من لساني يفقهوا قولي. السلام عليكم ورحمة الله وبركاته. ನಾನು ಮುಸ್ಲಿಂ ಹೇಗಾದೆ ಅನ್ನೋದು ಒಂದು ಅನುಭವನ ನಿಮ್ಮ ಮುಂದೆ ಇಡ್ತೀನಿ. ನನ್ನ ಕನ್ನಡ ಸ್ವಲ್ಪ ಬ್ಯಾಂಗ್ಳೂರು ಕನ್ನಡ ಅಷ್ಟೊಂದು ಸ್ಪಷ್ಟವಾಗಿರೋಲ್ಲ, ನಿಮ್ಮ ಮ್ಯಾಂಗ್ಳೂರಿಗೆ ಥರ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬೇಕು ನೀವು. ನನ್ನ ಪರಿಚಯ, ನಾನು ಹುಟ್ಟು ಬೆಳೆದಿದ್ದು ಒಂದು ಬ್ರಾಹ್ಮಣ ಫ್ಯಾಮಿಲಿಯಲ್ಲಿ. ಪೂಜಾರಿಗಳು ಒಂದು ಸೆಕ್ಟ್ ಇದೆ, ಅವ್ರಿಗೆ ಬ್ರಾಹ್ಮಣರು ಅಂತಾರೆ. ಆ ಫ್ಯಾಮಿಲಿಯಲ್ಲಿ ನಾನು ಹುಟ್ಟು ಬೆಳೆದಿದ್ದು. ಹುಟ್ಟೂರು ಮೈಸೂರಿನಲ್ಲಿ ನಮ್ಮ ತಂದೆ ತಾಯಿ, ನನ್ನ ತಂಗಿರು ನಾವೆಲ್ಲ ಮೈಸೂರಿನಲ್ಲಿದ್ದಿದ್ದು. ಒಂದು ವರ್ಷಕ್ಕಿಂತ ಕಮ್ಮಿ ನಾನು RSSನಲ್ಲಿ ಕೂಡ ಇದ್ದೆ. ಆಮೇಲೆ ತುಂಬ ಚಿಕ್ಕ ವಯಸ್ಸಿನಲ್ಲೇ ನಮ್ಮ ಬ್ರಾಹ್ಮಣ ಜಾತಿಯಲ್ಲಿ ಒಂಥರ ಮುಂಜಿ ಅಂತ ಮಾಡ್ತಾರೆ, ಯಜ್ಞೋಪವೀತ ಹಾಕ್ತಾರೆ. ಅದು ತುಂಬ ಸಣ್ಣ ವಯಸ್ಸಿನಲ್ಲಿ ನನಗಾಗಿತ್ತು. ನಾನು 10ನೇ ಕ್ಲಾಸ್ ಮುಗಿಸಿ ಆದ ನಂತರ ನಮ್ಮ ಫ್ಯಾಮಿಲಿಯವ್ರು ಡಿಸೈಡ್ ಮಾಡಿದ್ರು ನಾವು ಬೆಂಗಳೂರಿಗೆ ಹೋಗೋಣ ಅಂತ. ಬೆಂಗಳೂರಲ್ಲಿ ಸ್ಟಡೀಸ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಮ್ಮನ್ನ ಬೆಂಗಳೂರು ಕರ್ಕೊಂಡು ಹೋಗೋಣ ಒಂದು ನಿರ್ಧಾರ ಮಾಡಿದ್ರು. ನನಗೆ ಮೊದಲಿಂದಲೇ, ನಾನು ಚಿಕ್ಕವನಾಗ್ಲಿಂದಲೇ ಮುಸ್ಲಿಮ್ಸ್ ಕಂಡ್ರೆ ತುಂಬ ದ್ವೇಷ, ತುಂಬ ಕೋಪ. ಯಾಕಂದರೆ ಅವ್ರ ವರ್ತನೆ, ಅವ್ರ ಬಿಹೇವಿಯರು, ಅವ್ರ ಇರೋ ಒಂಥರ ಕ್ಲೀನ್ಲಿನೆಸ್ಸು ನೋಡಿ ನನಗೆ ಒಂಥರ ಕೋಪ ಬರ್ತಾಯಿತ್ತು ಮುಸ್ಲಿಮ್ಸ್ ಕಂಡ್ರೆ. ನಾನು ಕನಸಿನಲ್ಲೂ ನೆನೆಸಿರಲ್ಲ ನಾನು ಒಂದು ದಿವಸ ಈ ಥರ ನಿಮ್ಮ ಮುಂದೆ ನಾನು ಮುಸ್ಲಿಂ ಹೇಗಾದೆ ಅಂತ ನಾನು ಅನುಭವ ನಿಮ್ಗೆ ಹೇಳ್ತೀನಿ ಅಂತ. ತುಂಬ ದ್ವೇಷ, ಇವ್ರ ಕಂಡ್ರೆ ತುಂಬ ಕೋಪ. ನಮ್ಮ ದೇಶನ ಹಾಳು ಮಾಡೋಕ್ಕೆ ಮುಸ್ಲಿಮರು ಬಂದಿದ್ದಾರೆ ಅಂತ ಒಂಥರ ದ್ವೇಷ ಆಯಿತು ಅವ್ರ ಮೇಲೆ. ಇದು ನನ್ನ ಬ್ಯಾಕ್ಗ್ರೌಂಡು. ಆಮೇಲೆ ಈ ಮೊದಲನೇ ಮುಸ್ಲಿಮ್ಸ್ ನಾನು ಹೇಗೆ ಮೀಟ್ ಮಾಡಿದೆ ಅಂದರೆ, ನಾವು ಬೆಂಗಳೂರಿಗೆ ಬಂದಾಗ ನಮ್ಮ ತಂದೆ ತಾಯಿ, ನಮ್ಮ ರಿಲೇಟಿವ್ಸ್ ಎಲ್ಲ ಸೇರಿ ಒಬ್ಬ ಮುಸ್ಲಿಂ ಅಂಗಡಿಯಲ್ಲಿ ಸ್ವಲ್ಪ ಬಂಡವಾಳ ಹಾಕಿದ್ರು. ಜೊತೆಲಿ ಬಿಸ್ನೆಸ್ ಮಾಡೋಣ ನಾವು ಜೊತೆಲಿ. ಬೆಂಗಳೂರಲ್ಲಿ ಬರೀ ಕೆಲಸ ಮಾಡಿ ದುಡಿದ್ರೆ ದುಡ್ಡು ತುಂಬಾ ಕಮ್ಮಿ ಆಗುತ್ತೆ ಅಂತ ಅವ್ರು ಶುರು ಮಾಡಿದ್ರು. ಆಮೇಲೆ ಏನಾಯ್ತಂದರೆ, ಆ ಬಂಡವಾಳ ಹಾಕಿರೋದನ್ನು ಯಾರು ಮನೇಲಿ ನೋಡ್ಕೊಬೇಕು, ಅದನ್ನು ನೋಡ್ಕೊಳ್ಳೋಕ್ಕೆ ನಾನು ದೊಡ್ಡ ಮಗ ಆಗಿ ಮನೇಲಿರೋ ನಾನೇ ನೋಡ್ಕೊಬೇಕು ಅಂತ ನಮ್ಮ ತಂದೆ ತಾಯಿಯವರು ನನಗೆ ರಜಾ ಇರಬೇಕಾದ್ರೆ ನೀನು ಆ ಅಂಗಡಿಗೆ ಹೋಗ್ಬಿಟ್ಟು ನಮ್ಮ ಬಂಡವಾಳ ಏನಿದೆ ಅದನ್ನು ನೀನು ನೋಡ್ಕೊಬೇಕು ಅಂತ ಫೋರ್ಸ್ ಮಾಡೋರು. ಆದರೆ ನನಗೆ ಇಷ್ಟ ಇರಲಿಲ್ಲ. ನಾನು ಹೇಳ್ತಾ ಇದ್ದೆ, ನಾನು ಎಲ್ಲಿ ಬೇಕಾದ್ರೆ ಕೆಲಸ ಮಾಡ್ತೀನಿ, ಆದರೆ ಈ ಮುಸ್ಲಿಂ ಅಂಗಡಿಯಲ್ಲಿ ನಾನು ಕೆಲಸ ಮಾಡೋಕ್ಕಂತೂ ಇಷ್ಟ ಇಲ್ಲ.
ಏನು ಬೇಕಾದ್ರೆ ಮಾಡ್ತೀನಿ, ಬೇರೆಯವ್ರ ಹತ್ರ ಹೋಗ್ತೀನಿ, ಈ ಮುಸ್ಲಿಮ್ಸ್ಗಳ ಜೊತೆ ಹೋಗಿ ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದೆ. ನಮ್ಮ ತಂದೆ ತಾಯಿ, ನಮ್ಮ ಅತ್ತೆ ಮಾವ ಅವರೆಲ್ಲ ತುಂಬ ಇಂಪ್ರೆಸ್ ಆಗಿದ್ರು ಈ ಮುಸ್ಲಿಂ ಅಂಗಡಿ ಓನರಿಂದ. ಅವರು ನಮಗೆ ಬಂಡವಾಳ ಹಾಕಿ ಕೊಟ್ಟಿದ್ದಾರೆ, ನಮ್ಮ ಹತ್ರ ಏನು ಪ್ರಾಫಿಟ್ ಕೇಳ್ತಾಯಿಲ್ಲ, ತುಂಬ ಒಳ್ಳೆಯವರು, ತುಂಬ ಒಳ್ಳೆ ಬಿಹೇವಿಯರು, ಹಾಗೆ ಹೀಗೆ ಅಂತ ತುಂಬ ಹೊಗಳಿಕೆ ಇತ್ತು ಅವ್ರಿಗೆ. ಆದರೆ ನನಗೆ ಕೋಪ, ನನಗೆ ಮುಸ್ಲಿಮ್ಸ್ ಕಂಡ್ರೆ ಆಗಲ್ಲ, ನಮ್ಮ ಮನೇಲಿ ದಿನ ಇವ್ರದೇ ಮಾತಾಗ್ತದೆ ಅಂತ ಒಂಥರ ಕೋಪ ಇರ್ತಾಯಿತ್ತು. ಆಮೇಲೆ ಮೊದಲನೇ ವರ್ಷ ನಾನು ತಪ್ಪಿಸ್ಕೊಂಡೆ, ಕೆಲಸಕ್ಕೆ ಹೋಗಲಿಲ್ಲ ನಮ್ಮ ಬಿಸ್ನೆಸ್ ನೋಡ್ಕೊಳ್ಳೋಕ್ಕೆ. 2ನೇ ವರ್ಷ ನಾನು ಕಾಲೇಜ್ ಜಾಯ್ನ್ ಆಗೋಕ್ಕೆ ಮುಂಚೆನೇ ರಾಜ್ಯದಲ್ಲಿ ನೀನು ಹೋಗಬೇಕು ಅಂತ ತುಂಬ ಫೋರ್ಸ್ ಮಾಡಿದ್ರು ಮನೇಲಿ, ತುಂಬ ಬೈದರು. ಸರಿ, ಮನೆಯವರು ಇಷ್ಟೊಂದು ಬೈತಾ ಇದ್ದಾರೆ, ನಾನು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಅಂತ ಶುರು ಮಾಡಿದೆ ಅಲ್ಲಿ ಹೋಗೋಕ್ಕೆ. ಅವ್ರದ್ದೊಂದು ಶಾಪ್ ಇತ್ತು ರಾಜಾಜಿನಗರದಲ್ಲಿ. ಆಮೇಲೆ ಅವರು ನಮಗೆ ರಾಜಾಜಿನಗರದಲ್ಲಿ ಬೇಕಾಗಿಲ್ಲ, ನೀವು ಚಿಕ್ಕಪೇಟೆಯಲ್ಲಿ ನಮ್ದು ಇನ್ನೊಂದು ಅಂಗಡಿ ಇದೆ, ಅಲ್ಲಿ ಹೋಗಿ ನೀವು ನಮಗೆ ಸಹಾಯ ಮಾಡಿ ಅಂತ ಹೇಳಿದ್ರು. ಸರಿ, ಅಲ್ಲಿಗೆ ಹೋದೆ. ಅಲ್ಲಿಗೆ ಹೋದ್ಮೇಲೆ ಮುಸ್ಲಿಮ್ಸ್ ಕಂಡ್ರೆ ಇನ್ನೂ ದ್ವೇಷ ಶುರುವಾಯಿತು. ಏನಕ್ಕಂದರೆ ಅಲ್ಲಿ ಹಿಂದೂ ಹುಡುಗರು ಮುಸ್ಲಿಮ್ ಆಗಿದ್ರು. ನನಗೆ ತುಂಬ ಕೋಪ ಬಂತು. ನಾವು ಇವ್ರನ್ನೆಲ್ಲ ಇಂಡಿಯಾ ಬಿಟ್ಟು ಒದ್ದೋಡಿಸ್ಬೇಕು ಅಂತ ನಾವು RSS ಅದು ಇದು ಮಾಡ್ತಾಯಿದ್ರೆ, ಇವನು ಈ ಶಾಪ್ನಲ್ಲಿ ಎಲ್ಲರೂ ಹಿಂದೂನೆಲ್ಲ ಮುಸ್ಲಿಮ್ ಮಾಡ್ತಾನೆ ಅಂತ ತುಂಬ ಕೋಪ ಬಂತು, ಸಿಟ್ಟು ಬಂತು ನನಗೆ. ಸೊ ಇವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತ ಒಂದು ನಿರ್ಧಾರಕ್ಕೆ ಬಂದೆ. ಆಮೇಲಿಂದ ಏನು ಇಸ್ಲಾಂ ಅಂದರೆ ಏನಕ್ಕೆ ಇವ್ರು ಕನ್ವರ್ಟ್ ಆಗ್ತಾರೆ ಅಂತ ಕೇಳಿದೆ ಅವ್ರಿಗೆ. ಆ ಹುಡುಗಿರು ಅಷ್ಟು ಓದು ಬರ್ದಿಲ್ಲ. ಅವ್ರು ಹೇಳಿದ್ರು ಇದೇ ನಿಜ, ಅದಕ್ಕೆ ನಾವು ಆಗ್ತಾ ಇದ್ದೀವಿ ಅಂತ ಹೇಳಿದ್ರು. ಬೇರೆಯವ್ರು ಹೇಳಿದ್ರು ಇಲ್ಲ, ಇವ್ರ ಜೊತೆ ಆರ್ಗ್ಯೂ ಮಾಡೋಕ್ಕಾಗಲ್ಲ, ನಮಗೇನು ಗೊತ್ತಿಲ್ಲ ಅಂತ ಹೇಳೋರು. ಸರಿ, ನಾನು ಹೇಳಿದೆ, ನೀವೆಲ್ಲ ಕೀಳ್ ಜಾತಿಯವರು, ನಾನು ಬ್ರಾಹ್ಮಣ, ನಾನು ಇವ್ರ ಜೊತೆ ವಾದ ಮಾಡ್ಬೋದು, ನನಗೆ ಗೊತ್ತು ಹಿಂದೂಯಿಸಮ್ ಬಗ್ಗೆ. ಈ ಮುಸ್ಲಿಮ್ಸು ಕನಸಲ್ಲೂ ನಾನು ಯೋಚನೆ ಮಾಡಿರಲ್ಲ ಇವರೊಂದು ಸನ್ಮಾರ್ಗದಲ್ಲಿ ಇರ್ತಾರೆ ಅಂತ. ಸೊ ಇವ್ರು ಹೇಗೆ ನಿಜವಾಗಿರೋ ಒಂದು ರಸ್ತೆಯಲ್ಲಿ ಇರೋಕ್ಕೆ ಸಾಧ್ಯ, ನಾನು ಇವ್ರ ಜೊತೆ ವಾದ ಮಾಡ್ತೀನಿ ಅಂತ ಒಂಥರ ಚಾಲೆಂಜಿಂಗ್ ಆಗಿ ನಾನು ತಗೊಂಡೆ. ಆಮೇಲೆ ಏನಾಯಿತು, ಅವ್ರ ಜೊತೆ ಜಗಳ ಶುರು ಆಯಿತು. ಓನರ್ ಇರಲಿಲ್ಲ, ಓನರ್ ಬಾಂಬೆ ಹೋಗಿದ್ರು. ಆ ಹುಡುಗರು ಮ್ಯಾನೇಜರ್ ಒಬ್ಬರಿದ್ರು. ಮಾಡ್ತಾಯಿದ್ವಿ ಮನೇಲಿ, ಮುಂಜಿ ಆಗಿತ್ತು, 3 ಸಲ ಪೂಜೆ ಎಲ್ಲ ಮಾಡ್ತಾಯಿದ್ವಿ. ಆದರೆ ಏನು ಹಿಂದೂಯಿಸಮ್ ಅಂದರೆ ಯಾವ ಅರ್ಥ ಅನ್ನೋದು ತಿಳ್ಕೊಳ್ಳೋಕ್ಕೆ ಸ್ವಲ್ಪ ತುಂಬ ಪ್ರಯತ್ನ ಮಾಡಿದೆ. ಅದು 2 ವರ್ಷ ನಾನು ಅನಾಲಿಸಿಸ್ ಮಾಡಿದ್ದು. ನಿಮ್ಮ ಮುಂದೆ ಸ್ವಲ್ಪ ಇಡ್ತೀನಿ, ಅಷ್ಟೊಂದು ಟೈಮ್ ಇಲ್ಲ ಇವಾಗ. ಸೊ ನಾನು ಏನೇನು ಅನಾಲಿಸಿಸ್ ಮಾಡಿದೆ ನಿಮ್ಗೆ ಹೇಳ್ತೀನಿ ಇವಾಗ. RSS ಅಂದರೆ ರಾಮನ ಬಗ್ಗೆ ತುಂಬಾ ಪ್ರೀತಿ ನೋಡಿ, ಏನು ಬೇಕಾದ್ರೆ ಮಾಡ್ತೀವಿ ರಾಮನಿಗೆ. ಸೊ ಆಬ್ವಿಯಸ್ಲಿ ಮೊದಲನೇ ಅನಾಲಿಸಿಸು ರಾಮನ ಬಗ್ಗೆ ಮಾಡಿದೆ. ಇವಾಗ ರಾಮ ಇವರು ದೇವರು ಅಂತ ಪೂಜೆ ಮಾಡ್ತಾರೆ. ರಾಮ ದಶರಥನಿಗೆ ಒಬ್ಬ ಮಗ, ಒಂದು 7 ಜನ ಹೆಂಡತಿರಲ್ಲಿ ಒಬ್ಬರಿಗೆ ಇವನು ರಾಮ ಮಗ ಆಗಿರ್ತಾನೆ. ಫ್ಯಾಮಿಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗಲ್ಲಿ ದಶರಥ ರಾಮನ್ನ ವನವಾಸಕ್ಕೆ ಕಳಿಸ್ತಾನೆ. ರಾಮ, ಸೀತೆ, ಲಕ್ಷ್ಮಣ ಇವರೆಲ್ಲ ವನವಾಸಕ್ಕೆ ಹೋಗ್ತಾರೆ, ಕಾಡಿಗೆ ಹೋಗ್ತಾರೆ. ಆಮೇಲಿಂದ ಅವರು ವನವಾಸದಲ್ಲಿ ಇರಬೇಕಾದ್ರೆ ರಾವಣ ಒಬ್ಬ ರಾಕ್ಷಸ, ಅವನು ಪ್ಲ್ಯಾನ್ ಮಾಡ್ತಾನೆ ಸೀತೆನ ಅಪಹರಣ ಮಾಡೋಕ್ಕೆ. ಅವನೇನು ಪ್ಲ್ಯಾನ್ ಮಾಡ್ತಾನೆ, ಸೀತೆನ ಅಪಹರಣ ಮಾಡಬೇಕಂದ್ರೆ ಅವನು ಹೇಳ್ತಾನೆ ಅವ್ರ ಕೆಲಸದವ್ರಿಗೆ, ನೀವು ಜಿಂಕೆ ಆಗಿ ಸೀತೆ ಮುಂದೆ ಹೋಗಿ, ಸೀತೆಗೆ ಜಿಂಕೆ ಮೇಲೆ ಇಷ್ಟ ಆಗುತ್ತೆ. ಆಮೇಲೆ ಅವಳು ಹೇಳ್ತಾಳೆ ಜಿಂಕೆ ಬೇಕು ಅಂತ. ರಾಮ ಲಕ್ಷ್ಮಣ ಅದರ ಹಿಂದೆ ಓಡ್ತಾರೆ. ತುಂಬ ದೂರ ನೀನು ಓಡು, ರಾಮ ಲಕ್ಷ್ಮಣನ ಹಿಂದೆ ಕರ್ಕೊಂಡು, ನಾನು ಆ ಸಮಯಕ್ಕೆ ಬಂದು ಸೀತೆನ ಅಪಹರಣ ಮಾಡ್ತೀನಿ ಅಂತ ಒಂದು ಪ್ಲ್ಯಾನ್ ಮಾಡ್ತಾರೆ. ಪ್ಲ್ಯಾನ್ ಮಾಡಿಬಿಟ್ಟು ಅವರಿರೋ ಸ್ಥಳಕ್ಕೆ ಬರ್ತಾರೆ. ನಾನು ಇದನ್ನೆಲ್ಲ ನೋಡಿ ಒಂಥರ ನನಗೆ ಆಶ್ಚರ್ಯ ಆಯಿತು. ಏನು ದೇವ್ರ ಮನೆಯೇ ಹಾಳು ಮಾಡೋಕ್ಕೆ ರಾಕ್ಷಸ ಹೊರಟಿದ್ದಾನೆ, ರಾಮನಿಗೇನು ಗೊತ್ತೇ ಇಲ್ಲ. ಇಷ್ಟು ಪ್ಲ್ಯಾನ್ ಮಾಡಿದ್ದಾನೆ ರಾವಣ, ಸೀತೆನ ಅಪಹರಣ ಮಾಡಬೇಕು, ಜಿಂಕೆ ಆಗು ಅದಾಗು ಇದಾಗು ಎಲ್ಲ ಪ್ಲ್ಯಾನ್ ಮಾಡಿದ್ದಾನೆ. ಪ್ಲ್ಯಾನ್ ಮಾಡಿ ಅಲ್ಲಿ ಹೋದಾಗ ಕೂಡ ರಾಮನಿಗೆ ಗೊತ್ತೇ ಇಲ್ಲ. ನಾನು ಯೋಚನೆ ಮಾಡಿದೆ, ಇದು ಹೇಗೆ ಸಾಧ್ಯ? ರಾಮನ್ನ ಇವರು ದೇವರು ಅಂತ ಪೂಜೆ ಮಾಡ್ತಾರೆ, ಈ ದೇವ್ರಿಗೆ ನನ್ನ ಮನೆ ಹಾಳು ಮಾಡೋಕ್ಕೆ ಯಾರೋ ಒಬ್ಬ ಪ್ಲ್ಯಾನ್ ಮಾಡಿದ್ದಾನೆ ಅಂತ ಅರಿವು ಕೂಡ ಇಲ್ಲ. ಇದು ಹೆಂಗೆ ಸಾಧ್ಯ? ನನ್ನ ಮನೆ ಮೇಲೆ ಯಾರನ್ನ ದಾಳಿ ಮಾಡಿದ್ರೆ ಇವನಿಗೇನು ಗೊತ್ತಾಗಬೇಕು ನನಗೆ? ಇವನ್ ಈ ರೀತಿ ಪೂಜೆ ಮಾಡೋದು, ಇವನನ್ನು ದೇವ್ರಂತ ನಂಬಕ್ಕೆ ಅಸಾಧ್ಯ. ಆಮೇಲಿಂದ ಏನಾಗುತ್ತೆ, ಅದೇ ಥರ ಪ್ಲ್ಯಾನ್ ಪ್ರಕಾರ ರಾವಣ ಆ ಜಿಂಕೆನ ಸೀತೆ ಮುಂದೆ ಕಳಿಸ್ತಾನೆ. ಕಳಿಸಿದ್ಮೇಲೆ ಸೀತೆಗೆ ಇಷ್ಟ ಆಗುತ್ತೆ ಜಿಂಕೆ. ರಾಮಂಗೆ ಹೇಳ್ತಾಳೆ ನಂಗೆ ಆ ಜಿಂಕೆ ಬೇಕು ಅಂತ ಹಠ ಮಾಡ್ತಾಳೆ. ಆಮೇಲಿಂದ ರಾಮನು ಲಕ್ಷ್ಮಣ ಹಿಂದೆ ಹೋಗ್ತಾರೆ. ಮೊದಲು ರಾಮ ಹೋಗ್ತಾನೆ, ಆಮೇಲೆ ಲಕ್ಷ್ಮಣ. ರಾಮ ತುಂಬ ಹೊತ್ತಾದರೆ ಬರಲ್ಲ ಅಂದ್ಬಿಟ್ಟು ಲಕ್ಷ್ಮಣ ರೇಖೆ ಆಗಿ ಹೋಗ್ತಾನೆ. ನೋಡಿ ದೇವ್ರಿಗೆ ಎಂಥ ಆಸೆ, ಜಿಂಕೆ ನನಗೆ ಬೇಕು ಅಂತ ದೇವ್ರ ಜಿಂಕೆಯಿಂದೇ ಓಡುತ್ತೆ. ಬೇಕಾದ್ರೆ ಅವನನ್ನು ಸೃಷ್ಟಿ ಮಾಡ್ಬೋದಲ್ಲ, ಅವನ್ಯಾಕೆ ಜಿಂಕೆಯಿಂದೇ ಓಡಬೇಕು ರಾಮ ಲಕ್ಷ್ಮಣ? ರಾವಣ ಮಾಡಿರೋ ಒಂದು ಪ್ಲಾನು ಅಂತ ಇವಾಗಲೂ ಗೊತ್ತಿಲ್ಲ. ಆ ಜಿಂಕೆ ಓಡ್ತದೆ, ಜಿಂಕೆಯಿಂದ ಯಾಕೆ ದೇವ್ರು ಓಡಬೇಕು? ಜಿಂಕೆನ ಸೃಷ್ಟಿ ಮಾಡೋಕ್ಕಾಗಲ್ವಾ? ಆ ಜಿಂಕೆ ಬೇಡ, ನಾನು ಇನ್ನೊಂದು ಅದಕ್ಕಿಂತ ಚೆನ್ನಾಗಿರೋದು ಕೊಡ್ತೀನಿ ಅಂತ ರಾಮಂಗೆ ಸೃಷ್ಟಿ ಮಾಡೋಕ್ಕೆ ಇದಿಲ್ವಾ? ಇಲ್ಲ, ಅದರಿಂದನೇ ಹೊಡ್ತಾನೆ. ಇದೆಲ್ಲ ಆಶ್ಚರ್ಯ. ಇದು ಒಂದು ದೇವ್ರ ಕ್ವಾಲಿಟಿ ಆಗ ಅಸಾಧ್ಯ.